ಪಾಕ್ ವಿರುದ್ಧ ಅಮೆರಿಕ ಗರಂ ಆಗಿರುವಂಥದ್ದು. ಭಾರತವು ಭಯೋತ್ಪಾದನೆಯ ಬಲಿಪಶುವಾಗಿದೆ ಅಂತ ಹೇಳಿದ್ದಾರೆ. ಭಾರತವು ತನ್ನ ಮಿಲಿಟರಿ ಶಕ್ತಿ ಸಾಮರ್ಥ್ಯವನ್ನ ತೋರಿಸಿದೆ. ಈ ಸಮಸ್ಯೆಗೆ ರಾಜತಾಂತ್ರಿಕ ಪರಿಹಾರವನ್ನು ಕೂಡ ಮಾಡಬಹುದು. ಪಾಕಿಸ್ತಾನದ ವಿರುದ್ಧ ಅಮೆರಿಕದ NSA ಮೈಕಲ್ ರುಬಿನ್ ಈ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತಹದ್ದು. ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೊನ್ನೆ ನಡೆದಂತಹ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಸಭೆಯಲ್ಲಿಯೇ ಪಾಕಿಸ್ತಾನಕ್ಕೆ ಛೀಮಾರಿ ಹಾಕುವಂತಹ ಕೆಲಸ ಆಗಿದೆ. ಇದರ ನಡುವೆ ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ಅಮೆರಿಕ ಎಚ್ಚರಿಸುವಂತಹ ಕೆಲಸ ಮಾಡಿದೆ. ಭಯೋತ್ಪಾದನೆಯ ಬಲಿಪಶು ಭಾರತ ಆಗಿದೆ, ತನ್ನ ಸೇನಾ ಸಾಮರ್ಥ್ಯವನ್ನ ಭಾರತ ತೋರಿಸ್ತಾ ಇದೆ ಅನ್ನುವಂತಹ ಸ್ಟೇಟ್ಮೆಂಟ್ ಅಮೆರಿಕ ಕೊಟ್ಟಿದೆ. ಈ ಮೂಲಕ ಭಾರತ ನಡೆಸ್ತಾ ಇರುವಂತಹ ದಾಳಿಗೆ ಅಮೆರಿಕ ಬೆನ್ನೆಲುಬಾಗಿರುವಂತಹದ್ದು, ಸಪೋರ್ಟ್ ಅನ್ನು ಕೊಡಲಿಕ್ಕೆ ಮುಂದಾಗ್ತಾ ಇರುವಂತಹದ್ದು. ನಾಟ್ ಓನ್ಲಿ ಅಮೆರಿಕ, ರಷ್ಯಾ ಸೇರಿದಂತೆ ಬಹುತೇಕ ಎಲ್ಲ ರಾಷ್ಟ್ರಗಳು ಕೂಡ ಭಾರತದ ಬೆನ್ನಿಗೆ ನಿಲ್ಲುವಂತಹ ಕೆಲಸವನ್ನು ಮಾಡ್ತಾ ಇದೆ. ನೋಡಿ, ಈ ಹಿಂದೆ ಅಮೆರಿಕ ಪಾಕಿಸ್ತಾನವನ್ನು ಸಪೋರ್ಟ್ ಮಾಡಿದರೆ ರಷ್ಯಾ ಭಾರತವನ್ನು ಸಪೋರ್ಟ್ ಮಾಡ್ತಾ ಇತ್ತು. ರಷ್ಯಾ ಪಾಕಿಸ್ತಾನವನ್ನು ಸಪೋರ್ಟ್ ಮಾಡಿದರೆ ಅಮೆರಿಕ ಭಾರತವನ್ನು ಸಪೋರ್ಟ್ ಮಾಡ್ತಾ ಇತ್ತು. ಫಾರ್ ದ ಫಸ್ಟ್ ಟೈಮ್ ಎರಡು ಪ್ರಬಲ ರಾಷ್ಟ್ರಗಳು ರಷ್ಯಾ ಮತ್ತು ಅಮೆರಿಕ ಎರಡೂ ಕೂಡ ಈ ಬಾರಿ ಭಾರತವನ್ನು ಸಪೋರ್ಟ್ ಮಾಡ್ತಾ ಇರುವಂಥದ್ದು, ಭಾರತ ನಡೆಸ್ತಾ ಇರುವಂತಹ ದಾಳಿಯನ್ನು ಸಮರ್ಥಿಸಿಕೊಳ್ತಾ ಇರುವಂಥದ್ದು. ಹಾಗಾಗಿಯೇ ಭಾರತದ ಅಟ್ಯಾಕ್ ಇದೆಯಲ್ಲ, ಭಾರತ ನಡೆಸ್ತಾ ಇರುವಂತಹ ಪ್ರತೀಕಾರ ಇದೆಯಲ್ಲ, ಇದಕ್ಕೆ ದೊಡ್ಡ ಮಟ್ಟದ ಮನ್ನಣೆ ಜಾಗತಿಕವಾಗಿಯೂ ಕೂಡ ಸಿಗ್ತಾ ಇದೆ. ಕೇವಲ ರಷ್ಯಾ ಮತ್ತು ಭಾರತ ಮಾತ್ರ ಅಲ್ಲ, ಇಸ್ರೇಲ್ ಸೇರಿದಂತೆ ಯುರೋಪಿಯನ್ ರಾಷ್ಟ್ರಗಳು ಕೂಡ ಭಾರತದ ಬೆನ್ನಿಗೆ ನಿಂತಿರುವಂಥದ್ದು. ಭಾರತ ಪಾಕ್ ನಡುವೆ ಉದ್ವಿಗ್ನ ಸ್ಥಿತಿ, ದೊಡ್ಡಣ್ಣನ ಎಂಟ್ರಿ ಆಗಿದೆ. ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅನ್ನೋದು ಗೊತ್ತಾಗ್ತಾ ಇದೆ. ಶಾಂತ ಪರಿಸ್ಥಿತಿಯನ್ನ ಕದಡಬೇಡಿ ಅಂತ ಹೇಳಿ ಪಾಕಿಸ್ತಾನಕ್ಕೆ ಹೇಳಿದ್ದಾರೆ. ಶಹಬಾಜ್ ಶರೀಫ್ಗೆ ಟ್ರಂಪ್ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿರುವಂತಹದ್ದು. ಉಗ್ರವಾದವನ್ನ ಸಮರ್ಥನೆ ಮಾಡಿಕೊಳ್ಳುವುದನ್ನ ಮೊದಲು ನಿಲ್ಲಿಸಿ ಅಂತ ಹೇಳಿ ಖಡಕ್ ಮೆಸೇಜ್ ಪಾಸ್ ಮಾಡಿದ್ದಾರೆ. ಭಾರತ ಪಾಕ್ನ ನಡುವೆ ಪರಿಸ್ಥಿತಿ ಉದ್ವಿಗ್ನಗೊಳ್ತಾ ಇದೆ. ಯಾವ ಕ್ಷಣದಲ್ಲಾದರೂ ಕೂಡ ಯುದ್ಧ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹದ್ದು. ಪಾಕಿಸ್ತಾನಕ್ಕೆ ನೇರ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನೋಡಿ, 1999ರಲ್ಲಿ ಕಾರ್ಗಿಲ್ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಅಂದಿನ ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್ ಪಾಕಿಸ್ತಾನದಿಂದ ನಮ್ಮನ್ನ ಕಾಪಾಡಿ ಅಂಥೇಳಿ ಹೋಗಿ ಕಾಲನ್ನ ಹಿಡ್ಕೊಂಡಿದ್ದು ಅಂದಿನ ಅಮೆರಿಕ ಅಧ್ಯಕ್ಷರನ್ನ ಬಿಲ್ ಕ್ಲಿಂಟನ್ ಅನ್ನ. ಯಾವ್ಯಾವಾಗ ಕಷ್ಟ ಪಾಕಿಸ್ತಾನಕ್ಕೆ ಬರುತ್ತೋ ಆಗಾಗ ದೊಡ್ಡ ದೊಡ್ಡ ರಾಷ್ಟ್ರಗಳ ಕಾಲು ಹಿಡಿಯುವಂತಹ ಕೆಲಸವನ್ನ ಪಾಕಿಸ್ತಾನ ಮಾಡುತ್ತೆ. ಆಪರೇಷನ್ ಸಿಂಧೂರ ನಡೆಸುವ ಮೊದಲು ಕೂಡ ಇದೇ ಪಾಕಿಸ್ತಾನದ ಅಧ್ಯಕ್ಷ ಹೋಗಿ ಅಮೆರಿಕವನ್ನ ಬೇಡ್ಕೊಂಡಿದ್ರು, ವಿಶ್ವಸಂಸ್ಥೆಯನ್ನ ಕೇಳಿಕೊಂಡಿದ್ರು. ಈಗ ಅಮೆರಿಕ ಕಡ್ಡಿ ತುಂಡಾದಂತೆ ಹೇಳಿದೆ, ಈ ಭಯೋತ್ಪಾದನೆಯ ವಿಚಾರದಲ್ಲಿ ಊಸುರವಳ್ಳಿಯ ಆಟವನ್ನು ನಿಲ್ಲಿಸಿ ಅಂತ ಹೇಳಿ.